ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕುವಂತಹ ಟ್ಯಾಬ್ಲೆಟಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು. ಮೊದಲು ನಮ್ಮ ಅಡುಗೆ ಮನೆಗೆ ಹೋಗಬೇಕು. ಅಲ್ಲಿರ್ತಕ್ಕಂತಹ ವಸ್ತುಗಳಿಂದ ಯಾವುದೇ ಕಾಯಿಲೆಗಳಾಗಿ ನಾವು ಅದನ್ನು ಕಲಿಸ್ಬೋದು. ಅದರಲ್ಲೂ 50 ವರ್ಷ ಆದಮೇಲೆ ಅವರಿಗೆ ರೋಗ ನಿರೋಧಕ ಕಡಿಮೆ ಆಗ್ತದೆ. ಅದನ್ನು ಹೆಚ್ಚಿಸಿಕೊಳ್ಳಲು ನಾನಾ ರೀತಿಯ ಟ್ಯಾಬ್ಲೆಟು, ಟಾನಿಕ್ಸು, ಯಾರು ಹೇಳಿದ್ದೆಲ್ಲ ಎಲ್ಲ ಮಾಡಿ ಅವರು ಇನ್ನೂ ಕಾಯಿಲೆಗಳು ತರಿಸ್ಕೊಂಡು ಜಾಸ್ತಿ ಇದಾಗ್ತದೆ. ಆದರೆ ನಮಗೆ ಕನ್ನಡದಲ್ಲಿರುವಂತಹ ಚಕ್ಕೆ ಅಂತಾರೆ, ದಾಲ್ಚಿನ್ನಿ ಚಕ್ಕೆ ಅಂತಾರೆ. ಈ ಚಕ್ಕೆಯನ್ನು ಒಂದು 5-6 ಗ್ರಾಮಷ್ಟು ಚಕ್ಕೆಯನ್ನು ತೆಗೆದುಕೊಂಡು ಅದು ಶುಭ್ರಪಡಿಸಿ ಒಂದು ಪಾತ್ರೆಯಲ್ಲಿ ಹಾಕಿ 1 ಗ್ಲಾಸು 1.5 ಗ್ಲಾಸ್ ನೀರು ಹಾಕಿ ಒಂದು 10 ನಿಮಿಷ 15 ನಿಮಿಷ ಚೆನ್ನಾಗಿ ಕುದಿಸಿ, ತದನಂತರ ಅದನ್ನು ಶೋಧಿಸ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ಬೆಲ್ಲವನ್ನು ಹಾಕಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಮಧ್ಯಾಹ್ನ ಹಾಕಲೆಂದರೂ ಬೆಳಗ್ಗೆ ಮತ್ತು ಸಾಯಂಕಾಲ ಸೇವನೆ ಮಾಡೋದ್ರಿಂದ ಒಳ್ಳೆ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಮತ್ತು ಚೆನ್ನಾಗಿ ನಿದ್ದೆನೂ ಬರ್ತದೆ ಮತ್ತು ರೋಗ ನಿರೋಧಕ ಜಾಸ್ತಿ ಆಗುತ್ತೆ. ಈ 50 ಆದಮೇಲೆ ಕೆಲವೊಂದು ಆಹಾರ ವಿಹಾರಗಳಿಂದ ಅವ್ರಿಗೆ ಈ ರೋಗ ನಿರೋಧಕ ಕಡಿಮೆ ಆಗ್ತದೆ. ಅದನ್ನು ಹೆಚ್ಚಿಸ್ಕೋಬೇಕಂದ್ರೆ ಇದ್ರ ಮುಖಾಂತರ ಮತ್ತು ನರದೌರ್ಬಲ್ಯಕ್ಕೂ ಮತ್ತು ಒಂದೆರಡು ಅನೇಕ ರೀತಿಯ ಕಾಯಿಲೆಗಳನ್ನು ಇದು ಗುಣಪಡಿಸೋ ಶಕ್ತಿ ಇದಕ್ಕಿದೆ. ಒಂದು ಎಪಿಸೋಡಲ್ಲಿದ್ದೀವಿ, ಹೆಣ್ಣು ಮಕ್ಕಳು ಗರ್ಭಿಣಿ ಸ್ತ್ರೀಯಾದ ಮೇಲೆ 3 ತಿಂಗಳಾದಮೇಲೆ ಅವರು ಪ್ರತಿನಿತ್ಯ ಇಷ್ಟು ಸೇವನೆ ಮಾಡ್ತಾ ಬಂದರೆ ಸಾಕು. ಡೈಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ರಸ ನುಂಗ್ತಾ ಬಂದರೆ ಮಗು ಸಹ ಅಷ್ಟೇ ಯಾವುದೇ ಕಾರಣಕ್ಕೆ ಅಡ್ಡ ತಿರುಗಲ್ಲ, ನಾರ್ಮಲ್ ಡೆಲಿವರಿ ಆಗುತ್ತೆ. ಅಷ್ಟು ಶಕ್ತಿ ಇದಕ್ಕಿದೆ. ಮತ್ತು ರಕ್ತ ಕ್ಲೀನತೆಯಿಂದ ಅನೇಕ ಕಾಯಿಲೆಗಳನ್ನು ಓಡಿಸೋ ಶಕ್ತಿ ಇದಕ್ಕಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ಒಂದು ವಯಸ್ಸಾದವರೆಲ್ಲ ಪ್ರತಿಯೊಬ್ಬರು ಈ ಒಂದು ಕಷಾಯವನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಎಷ್ಟೇ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ, ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.